ಕಾಂಗ್ರೆಸ್ ಹಿರಿಯ ನಾಯಕ ಶಾಸಕರಾಗಿದ್ದ ಶಾಮನೂರು ಶಿವಶಂಕರಪ್ಪ ನಿಧನದಿಂದ ಅವರ ಕ್ಷೇತ್ರ ದಾವಣಗೆರೆ ದಕ್ಷಿಣದಲ್ಲಿ ಈಗ ಬೈ ಎಲೆಕ್ಷನ್ ರಂಗೇರಿದೆ. ಈಗಾಗಲೇ ಬಿಜೆಪಿಯಿಂದ ಶ್ರೀನಿವಾಸ್ ದಾಸನ ಕರಿಯಪ್ಪ ಅನ್ನೋರಿಗೆ ಟಿಕೆಟ್ ಅನೌನ್ಸ್ ಆಗಿದ್ದು, ದಲಿತ ಸಮುದಾಯಕ್ಕೆ ಕೊಟ್ಟು ಬಿಜೆಪಿ ದಾಳ ಹಾಕಿದೆ. ಮತ್ತೊಂದೆಡೆ ಕಾಂಗ್ರೆಸ್ನಲ್ಲಿ ದೊಡ್ಡ ಗಲಾಟೆ ಆಗಿದೆ. ಶಾಮನೂರು ಕುಟುಂಬ ಹಾಗೂ ಮುಸ್ಲಿಮರ ನಡುವೆ ಸಮರ ನಡೆಯುತ್ತಿದೆ. ಈ ಮಧ್ಯೆ ಬಿಜೆಪಿಯಿಂದ ಉಚ್ಚಾಟನೆಯಾದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಬಿಜೆಪಿಯಿಂದ ಈಗಾಗಲೇ ಟಿಕೆಟ್ ಅನೌನ್ಸ್ ಆಗಿದೆ. ಆದ್ರೆ ವಿಜಯೇಂದ್ರ ಹಾಗೂ ಯಡಿಯೂರಪ್ಪ ಶಾಮನೂರು ಕುಟುಂಬದ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಯಾರನ್ನಾದ್ರೂ ಬಲಿ ಕೊಡ್ತಾರೆ. ಒಂದು ವೇಳೆ ಕಾಂಗ್ರೆಸ್ನಿಂದ ಮುಸ್ಲಿಂಗೆ ಟಿಕೆಟ್ ಕೊಟ್ರೆ ಶಾಮನೂರು ಮೊಮ್ಮಗನಿಗೆ ಬಿಜೆಪಿ ಟಿಕೆಟ್ ಕೊಟ್ಟು ಈಗಾಗಲೇ ಅನೌನ್ಸ್ ಆಗಿರೋ ಅಭ್ಯರ್ಥಿಯನ್ನು ಹೊರಗೆ ಕಳಿಸ್ತಾರೆ. ಬಿಜೆಪಿ ಕಾರ್ಯಕರ್ತರೇನು ಶಾಮನೂರು ಮನೆಯ ಹಮಾಲಿಗಳ. ವಿಜಯೇಂದ್ರಗೆ ದುಡ್ಡು ತಿನ್ನೋದು ಒಂದೇ ಗೊತ್ತಿದೆ. ಶಾಮನೂರು ಹೋದ ಜಾಗಕ್ಕೆ ಹೋಗ್ಬೇಕಿತ್ತು ಅಂತ ಹಿಗ್ಗ ಮುಗ್ಗ ಬಾಯಿಗೆ ಬಂದಂಗೆ ಜಾಡಿಸಿದ್ದಾರೆ. ಅಷ್ಟೊಳಗೆ ಕೂತು ಚರ್ಚೆ ಮಾಡಿ ನಿರ್ಣಯ ತೊಗೊಂಡು ಹೇಳ್ತೇವೆ. ಇನ್ನು ಅವ್ರದ್ದೇನೈತಿ ಬಿಜೆಪಿ ಮಹಾನ್ ನಾಯಕರದು ಎಲ್ಲೆಲ್ಲಿ ಅಡ್ಜಸ್ಟ್ಮೆಂಟ್ ಅದಾರ ಏನದಾರು ನೋಡಬೇಕು. ಯಾರ್ಯಾರನ್ನ ಕೊಲ್ಲಬೇಕತ್ತಿರ್ತಾರೋ ಗೊತ್ತಾಗೋದಿಲ್ಲ. ರಾಜ್ಯ ಅಧ್ಯಕ್ಷ ಇದ್ದಾವ ಅವ್ರ ಅಪ್ಪ ಕೂಡಿ ಅಲ್ಲಿ ಶಾಮನೂರು ಜೋಡೆ ಅಡ್ಜಸ್ಟ್ಮೆಂಟ್ ಐತಿ. ಅವ್ರು ಬಿ ಜೆ ಪಿ ಮಾಡ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಯಾಕಂದ್ರೆ ಪಾಪ ಯಾರು ಶಾಮನೂರು ಶಿವಶಂಕರಪ್ಪನವ್ರು ದಿವಂಗತ ಶಾಮನೂರು ಶಿವಶಂಕರಪ್ಪ ಇದ್ದಾಗ ಶಿವಮೊಗ್ಗದಾಗ ರಾಘವೇಂದ್ರಿಗೆ ಓಟ್ ಹಾಕಂದ್ರು, ಯಡಿಯೂರಪ್ಪ ಇದ್ರೆ ಇಲ್ಲಿ ಶಾಮನೂರ್ಗೆ ಓಟ್ ಹಾಕ್ಬೋ ಅಂತಂದ್ರು. ಮತ್ತು ಬಿ ಜೆ ಪಿ ಕಾರ್ಯಕರ್ತರು ಅದಕ್ಕೆ ಮನೆ ಹಮಾಲಿ ಮಾಡ್ಲಕ್ಕ ಶಾಮನೂರು ಮನೆಗೆ ಹಮಾಲಿ ಮಾಡ್ಲಕ್ಕತ್ತಾರ. ಇವ್ರು ತಮ್ಮ ಸ್ವಾರ್ಥಕ್ಕಾಗಿ ಪಕ್ಷ ಬಲಿ ಕೊಟ್ಟು ತಮ್ಮ ಸ್ವಾರ್ಥ ತಮ್ಮ ಮಕ್ಕಳು ಆರಿಸಿ ಬರಬೇಕು. ಎಲ್ಲ ಕಡೆ ಹೊಂದಾಣಿಕೆ. ಶಿಕಾರಿಪುರದಲ್ಲಿ ಒಂದು ವೀಕ್ ಕ್ಯಾಂಡಿಡೇಟ್ ಸಿದ್ದರಾಮಯ್ಯ ಅವ್ರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟು ವೀಕ್ ಕ್ಯಾಂಡಿಡೇಟ್ ಹಾಕ್ಕೊಂಡು ಗೆದ್ದು ಬಂದರು. ಮುಂದೆ ಡಿ ಕೆ ಶಿವಕುಮಾರ್ ಹೇಳ್ದ ನಾವು ಕೊಟ್ಟ ಭಿಕ್ಷೆಯಿಂದ ನೀನು ಎಮ್ ಎಲ್ ಎ ಆಗಿದೆ. ಇದು ದಾವಣಗೆರೆಯಲ್ಲೂ ನನಗೆ ಸಂಶಯ ಇದೆ. ಯಡಿಯೂರಪ್ಪ ಅವನ ಮಕ್ಕಳು ಸರಿಯಾಗಿ ಕೆಲಸ ಮಾಡ್ತಾರಿಲ್ಲತ್ತೆ. ಮತ್ತು ಇನ್ನೂ ಶಾಮನೂರವ್ರ ಮನೆಗೆ ಟಿಕೆಟ್ ಸಿಗ್ತೈತಿ ಇಲ್ಲ ಅನ್ನೋದು ಇನ್ನೂ ಡೌಟ್ ಇತ್ತು. ಅದೇನು ಇನ್ನೂ ಕ್ಲಿಯರ್ ಆಗಿಲ್ಲ. ಒಂದು ಹೊಂದಾಣಿಕೆ ಒಂದು ವ್ಯವಸ್ಥೆ ಕರ್ನಾಟಕದ ಯಡಿಯೂರಪ್ಪ ಕುಟುಂಬ ಶಾಮನೂರವ್ರು ಮಾಡ್ಕೊಂಡಾರೆ. ಒಂದು ವೇಳೆ ಕಾಂಗ್ರೆಸ್ನಲ್ಲಿ ಮುಸ್ಲಿಮರಿಗೆ ಕೊಟ್ಟರೆ ಶಾಮನೂರು ಮಲ್ಲಿಕಾರ್ಜುನ ಮಗನಿಗೆ ಬಿ ಜೆ ಪಿಗೆ ತಂದು ಟಿಕೆಟ್ ಕೊಟ್ಟರು ಆಶ್ಚರ್ಯ ಇಲ್ಲ. ಇದು ನನಗೆ 100ಕ್ಕೆ 100 ಗೊತ್ತಿರುವ ಮಾಹಿತಿ. ಕೊನೆ ಕ್ಷಣದಲ್ಲಿ ಹೇಳಿಕ್ಕಾಗೋದಿಲ್ಲ. ಎಷ್ಟೋ ವಿಧಾನಸಭೆಗಳು ಬಿ ಜೆ ಪಿಯಲ್ಲಿಯೂ ಎಷ್ಟೋ ಲೋಕಸಭೆ ಟಿಕೆಟ್ ಕೊಟ್ಟು ಅವ್ರು ಕಸ್ಕೊಂಡು ಮತ್ತೊಬ್ಬರು ಸಿ ಫಾರ್ಮ್ ಕೊಟ್ಟಿದ್ದು ಉದಾಹರಣೆ ಅದಾವು. ಅವರಿಗೆ ಮುಸ್ಲಿಮರು ಅಂತೂ ಗುಂಡಾಗಿರಿ ಮಾಡ್ಲಾಕತ್ತಾರೆ. ನಮ್ಗೆ ಕೊಡದೇ ಇದ್ದರೆ ನೋಡ್ತೀವಿ, ಚಾಲೆಂಜ್ ಮಾಡ್ತಾರೆ. ಇದು ನೋಡಿದ್ರೆ ಮುಸ್ಲಿಮರು ಇಷ್ಟೇ ಕಡಿಮೆ ಅದಾರಂದರೆ ಈ ರೀತಿ ರಾಜ್ಯದಲ್ಲಿ ದೇಶದಲ್ಲಿ ಅವರು ಧಮಕಿ ಕೊಡ್ತಾರೆ. ಇನ್ನು ಅವ್ರು 40-50% ಆದರೆ ಹಿಂದೂಗಳು ಯಾರೂ ಎಮ್ ಎಲ್ ಎ ಎಂ ಪಿ ಆಗೋದಿಲ್ಲ. ಸಿದ್ದರಾಮಯ್ಯನೂ ಆಗೋದಿಲ್ಲ, ಡಿ ಕೆ ಶಿವಕುಮಾರ್ನೂ ಎಮ್ ಎಲ್ ಎ ಆಗೋದಿಲ್ಲ. ಯಾಕಂದ್ರೆ 40% ಆದಾಗ ಈಗ ಸಿದ್ದರಾಮಯ್ಯನೇ ಯಾಕೆ ಕೇಳ್ತಾರೆ? ಜಮೀರ್ ಅಹ್ಮದ್ ಖಾನ್ನೇ ಮುಖ್ಯಮಂತ್ರಿ ಆಗ್ತಾನೆ. ಈ ಪರಿಸ್ಥಿತಿ ಇದೆ. ದಾವಣಗೆರೆಗೆ ನಾವು ಜನ ಹಿಂದೂಗಳು ಜಾಗೃತರಾಗಬೇಕು. ದಾವಣಗೆರೆ ಒಳಗೆ ಅವ್ರ ಪುಂಡಾಟಿಕೆ ಏನು ನಡೆದಿಲ್ಲ. ಅಹಿಂದ ಕೊಡೋತಾರ. ಅಹಿಂದ ಅಂದ್ರೆ ಅವ್ರು ಸಾಬ್ರ ಅಟ್ಟೆ ಅಲ್ಲಿ ಹಾಲು ಮತದವ್ರು ಕೊಡಬೇಕು. ಉಳ್ಕಿದ ಅಲ್ಪಸಂಖ್ಯಾತರು ಕ್ರಿಶ್ಚಿಯನ್ರು ಅದಾರೆ, ಜೈನರು ಅದಾರೆ, ಸಿಖ್ರು ಅದಾರೆ, ದಲಿತರೊಳಗೆ ಅದಾರೆ. ಅಂದರೆ ಅವ್ರಿಗೆಲ್ಲ ಕೂಡಿ ಅವ್ರಿಗೆ ಇಡೀ ಹಿಂದೂ ಸಮಾಜ ಓಟ್ ಹಾಕೋದಿಲ್ಲ. ಈಗ ಜನ ನಮ್ಮಲ್ಲಿ ಜಾಗೃತ ಆಗಿದ್ದಾರೆ. ಅದಕ್ಕೆ ಯಡಿಯೂರಪ್ಪ ಮತ್ತು ಪೂಜ್ಯ ತಂದೆಯ ಮಕ್ಕಳು ಹಲ್ಕ ರಾಜಕಾರಣ ಬಿಟ್ಟು ಭಾಳ ಸಲ ಹೇಳ್ತಾರೆ. ಯಡಿಯೂರಪ್ಪ ಬಾಯಿ ತೆಗೆದ್ರೆ ನಾವು ದ್ರೋಹ ಮಾಡ್ದಂಗೆ, ತಾಯಿಗೆ ದ್ರೋಹ ಮಾಡ್ದಂಗೆ, ಆ ದ್ರೋಹ ಮಾಡೋದೇ ಕೆಲಸ ಮಾಡಲಿ ಅಂತೇಳಿ ಹೊಸ ವರ್ಷ ಅವರಿಗೊಂದು ಪ್ರಾರ್ಥನೆ ಮಾಡ್ಕೋದಿಲ್ಲ, ಆದೇಶ ಮಾಡುತ್ತೇನೆ. ಈ ಬಾಗಲಕೋಟೆಯಿಂದ ನಿಮ್ಗೆ ನೀವೊಂದು ಅಭ್ಯರ್ಥಿ ಲಾಸ್ಟ್ ಟೈಮ್ ಹೇಳಿದ್ರಿ ಸರ್, ಬಾಗಲಕೋಟೆ ಅಭ್ಯರ್ಥಿ ಡಿಸೈಡ್ ಮಾಡಿ ಆಮೇಲೆ ಹೇಳ್ತೀನಿ. ನೋಡೋಣ. ಈಗ ಚರಂತಿ ಮಠರು ನಮ್ಮದು ಭಾಳ ಹಳಿ ಸಂಬಂಧ ಇದೆ. ನಾವು ಅವರು ಒಂದು ರೀತಿ ಕುಟುಂಬ ನಮ್ಮ ಕಷ್ಟ ಕಾಲದಲ್ಲಿ ಅವ್ರು ಸಹಾಯ ಮಾಡಿದ್ದಾರೆ. ಅವ್ರ ಟಿಕೆಟ್ ಬಾಗಲಕೋಟೆ ಕೊಡಿಸೋದವನು ನಾನೇ. ಹಿಂದೆ ಯಡಿಯೂರಪ್ಪ ಕೊಡು ಮನಸ್ಸಿರಲಿಲ್ಲ. ಅನಂತಕುಮಾರ್ ಅವರು, ನಾನು, ಹಿಂದಿನ ಅನೇಕ ಗುರುಗಳು ಅವ್ರು ಕೊಡ್ಬೇಕಂತ ನಾನು ಹೇಳಿದರು. ನಾವು ಗಲಾಟೆ ಮಾಡಿ ಅವರು ಎಲ್ಲಿವರೆಗೆ ಅಂದ್ರೆ ರಾತ್ರಿ 1 ಗಂಟೆಗೆ ನಾನು ಚರಂತಿ ಮಠ ಫೋನ್ ಮಾಡಿದ್ರು. ಅವ್ರು ಟಿಕೆಟ್ ತಂದು ಇಲೆಕ್ಷನ್ ಕಮಿಟಿ ಮೆಂಬರ್ ಇದ್ದೆ. ಅವ್ರು ಜಗದೀಶ್ ಶೆಟ್ಟರು ಅಧ್ಯಕ್ಷರಿದ್ದರು. ನಾನು ಜಗದೀಶ್ ಶೆಟ್ಟರಿಗೆ ಫೋನ್ ಮಾಡಿ ಯಾವುದೇ ಪರಿಸ್ಥಿತಿಯಲ್ಲಿ ಚರಂತಿ ಮಠಕ್ಕೆ ಕೊಡಬೇಕು ಅಂದಾಗ ಚರಂತಿ ಮಠ ಟಿಕೆಟ್ ಕೊಟ್ಟರು. ಯಾಕಂದ್ರೆ ರಾತ್ರಿ ನನ್ನ ಗಲಾಟೆ ಮಾಡಿದ್ರು ಫೋನ್ನಾಗ ಅವರು. ನೋಡಿ ನೀವು ಟಿಕೆಟ್ ಕೊಡ್ಸಕ್ಕಂದ್ರೆ ನಾನು ಊರಿಗೆ ಹೋಗೋದಿಲ್ಲ. ಅವಾಗ ನಾವು ರಾತ್ರಿ 1 ಗಂಟೆಗೆ ಜಗದೀಶ್ ಶೆಟ್ಟರ್ ಕೂಡ ಜಗಳಾಡಿ
ರಾತ್ರಿ 1 ಗಂಟೆಗೆ ಅವ್ರಿಗೆ ಬಿ ಫಾರ್ಮ್ ಕೊಡ್ಸಿ 1:00 ಫೋನ್ ಮಾಡಿದ್ರು, ಗೌಡ್ರೆ ನಂಗೆ ಬಿ ಫಾರ್ಮ್ ಸಿಕ್ಕಿದೆ, ನಾನು ಬಾಗಲಕೋಟೆ ಹೊಂಟೀನಿ ಅಂತೇಳಿ. ಈ ರೀತಿ ಸಂಬಂಧಗಳು ಅದಾವೆ. ಅದಕ್ಕೆ ಅದನ್ನೆಲ್ಲ ಚರ್ಚೆ ಮಾಡಿ, ಇನ್ನೂ ಬಿ ಜೆ ಪಿಯಲ್ಲಿ ಕೆಲವೊಂದು ನಾಟಕ ಮಾಡ್ತಿರ್ತಾರೆ. ಯತ್ನಾಳ್ ಎದಕ್ಕೆ ಬೇಕು ನಮಗೆ, ಯತ್ನಾಳ್ ಬರೋದು ಅದಕ್ಕೆ ಅಂದರೆ ಈ ವಿಜಯೇಂದ್ರನೇ ಕೆಲವೊಂದು ನಕಲಿ ಫೇಸ್ಬುಕ್ನಲ್ಲಿ ಕೆಲವೊಂದು ಅಕೌಂಟ್ ಮಾಡ್ಯಾನ. ಹಲ್ಕ ಕೆಲಸ ಚಾಲೂ ಮಾಡಿಬಿಟ್ಟ. ಅವನು ತಿಂಗಳ 50 ಲಕ್ಷ ರೂಪಾಯಿ ಸಾಮಾಜಿಕ ಜಾಲತಾಣದಲ್ಲಿ ನಕಲಿ ಅಕೌಂಟ್ಗಳನ್ನ ತಯಾರು ಮಾಡಿ ಯತ್ನಾಳ್ ಬಯಸೋದು, BL ಸಂತೋಷಿಗೆ ಬಯಸೋದು, ಪ್ರಹ್ಲಾದ್ ಜೋಶಿಗೆ ಬಯಸೋದು. ಈ ದಂಧ ಮಾಡ್ಲಕತ್ತಾನ. ಅವ ಯಾರೋ 4 ಲೋಫರ್ ಅದಾರ BJP ಕಾರ್ಯಾಲಯದಾಗ. ಈ ರೀತಿ ಏನು ಅವ ದಂಧ ಮಾಡ್ಲಕತ್ತಾನ ವಿಜಯೇಂದ್ರ. ನೀವು ಏನತ್ತಿರಲ್ಲ, ತಾಯಿಗೆ ಧ್ರುವದಿಗೆ ಏನೋ ಹೊಡಿತಿರಲಿ, ನಿಮ್ಮ ಅಪ್ಪನ ಹೊಡಿತಿದ್ದ. ಈಗ ನೀನು ನಿಮ್ಮ ಅಪ್ಪನ ಸ್ಟೈಲೇ ಕನ್ನಡಿ ಮುಂದೆ ನಿಂತು ನೀ ಭಾಷಣ ಕಲ್ತಿ. ನಿನಗೇನು ಭಾಷಣ ಸುಡಗಾಡಿದ್ದಿಲ್ಲ, ನಿನ್ಗೆ ರೊಕ್ಕ ತಿನ್ನೋದು ಅಟ್ಟೇ ಬರ್ತಿತ್ತು. ಈ ಭಾಷಣ ಏನು ಕಲ್ತಿಯಲ್ಲ, ತಾಯಿಗೆ ಧ್ರುವ ಅಂತಾಳೆ. ನಾಳೆ ಬಾಗಲಕೋಟೆದಾಗ ದಾವಣಗೆರೆಗೆ ಮಾಡಿದ್ವಿ ಸರಿ, ಇಲ್ಕಂದ್ರೆ ಶಾಮನೂರು ಜೋಡನೆ ಇನ್ನೂ ಹೋಗ್ಬೇಕಾಗ್ತದೆ ಅಲ್ಲಿಗೆ. ದಾವಣಗೆರೆನೇ ಅದು ಅನುಮಾನ ಇರೋದಂತ ಅನುಮಾನ ನೋಡ್ರಿ. ಅವರು ಎಲ್ಲಿ ಎಷ್ಟು ಲೋಕಸಭಾ ಸೀಟ್ ಯಡಿಯೂರಪ್ಪ ಅವ್ರ ಮಗ ಕೆಡವ್ರ. ಎಲ್ಲಿ ಚಾಮರಾಜನಗರ ಹಿಡಿದು ನಿಮ್ಗೆ ಉದಾಹರಣೆ ಹೇಳ್ತೀನಿ. ಚಾಮರಾಜನಗರನಾಗ ಡೀಲಿಂಗ್ ಮಹಾದೇವಪ್ಪನ ಜೋಡ, ಅದು ಮೈಸೂರು ಮಹಾರಾಜರು ಇದ್ರ ಅಂತೇಳಿ ಏನೋ ನಮ್ದು ಎಲ್ಲ ಅಲ್ಲಿ ಜನರ ಒಂದು ಋಣ ಇತ್ತು, ಮಾಡಿದ್ರು. ಇಲ್ಲಿ ಇವ್ನು ಸೋಲಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಕುಮಾರಸ್ವಾಮಿನ. ಕುಮಾರಸ್ವಾಮಿ ಅವ್ರ ಲೋಕಸಭಾ ಎಲೆಕ್ಷನ್ದಾಗ ಪ್ರಚಾರಕ್ಕೆ ಬರೀ ಇಡ್ಲಿ ತಿಂದು ಬಂದಾರ, ಪ್ರಚಾರ ಮಾಡಿಲ್ಲ. ಯಡಿಯೂರಪ್ಪ ಏನು ಮಾಡ್ಯಾರಿ, ಒಂದು ಮೇನ್ ರೋಡಿಗೆ ಒಂದು ಹೋಟ್ಲ್ ಐತೆ, ಅಲ್ಲಿ ಇಡ್ಲಿ ತಿಂದು ನಾನು ಅರ್ಜೆಂಟ್ ಹೋಗೋದಿದೆ ಅಂತೇಳಿ ಅಲ್ಲಿ ಸೋಮಣ್ಣ ಅವ್ರು ಸೋಲಿಸ್ಲಕ್ಕ. ಅಲ್ಲಿ ಅಮಿತ್ ಶಾ ಅವ್ರು ಇದ್ದ ಸ್ಟೇಜ್ನಿಂದ ಒಂದು 2 ಮಾತು ಹೇಳಿ ಹೋಗಿರತ್ತ, ಕೈಕಾಲು ಹಿಡಿದ್ರ ಸೋಮಣ್ಣ. ಪಾಪ ಪ್ರಚಾರ ಮಾಡಿಲ್ಲ, ನಾನು ಹೋಗೋದಿದೆ ಅಂತ ಹೇಳಿ ಎದ್ದು ಹೋದ್ರು. ಅಂದ್ರೆ ಸೋಮಣ್ಣ ಪ್ರಚಾರ ಮಾಡಲಿಲ್ಲ. ಕೊಪ್ಪಳದಲ್ಲಿ ಡೀಲಿಂಗ್ ಮಾಡಿಕೊಂಡ್ರು ರೊಕ್ಕದ್ದು, ಶಿಕಾರಿಪುರದಲ್ಲಿ ಡೀಲಿಂಗು, ಶಾಮನೂರು ಕಂಪ್ನಿ ಜೋಡ ಇವ್ರು ಮೊದಲೇ ಡೀಲಿಂಗು. ಗುಲ್ಬರ್ಗಾ ಸೋಲಿಕ್ಕೆ ಇವರೇ ಕಾರಣ ವಿಜಯೇಂದ್ರ. ಯಾಕಂದ್ರೆ ಖರ್ಗೆನ ಜೋಡನು ಇವರು ಒಪ್ಪಂದಿದೆ. ಪ್ರಿಯಾಂಕಾ ಖರ್ಗೆ ಧಮಕಿ ಹಾಕದ, ನೀ ಏನು ಮಾಡಿದ್ರೆ ಪೋಕ್ಸೋ ನಿಮ್ಮ ಅಪ್ಪನ ಒಳಗೆ ಹಾಕ್ಸ್ತೀನಿ ಅಂತ. ಅಲ್ಲಿ ಕಲಾಸ. ರಾಯಚೂರಿನಾಗ ಒಳ್ಳೆ ಅಭ್ಯರ್ಥಿ ಇತ್ತು, ಬಳ್ಳಾರಿ ಒಳಗೆ ಒಳ್ಳೆ ಅಭ್ಯರ್ಥಿ ಇತ್ತು, ಅಲ್ಲಿ ನಮ್ಮ ಕೊಪ್ಪಳದಾಗ ಹಿಂಗೆಲ್ಲ ಮಾಡ್ತಾರೆ. ಇನ್ನು ಈ ಹಲ್ಕಾದಂದ ಬಿಟ್ಟರೆ ಒಳ್ಳೇದು. ಬೀಳಲಿಲ್ಲ ಅಂದರೆ ಕೇಂದ್ರ ಹೈಕಮಾಂಡ್ ಏನು ಕಣ್ಣು ಮುಚ್ಚಿ ಕೂತೈತಲ್ಲ. ಯಡಿಯೂರಪ್ಪ ಇದ್ರೆ ಲಿಂಗಾಯತರು ಇರ್ತಾರೆ, ಯಡಿಯೂರಪ್ಪನ ತೆಗೆದುಬಿಟ್ರೆ ಇಡೀ ಕರ್ನಾಟಕ BJP ಮುನಿಗೆ ಹೋಗ್ತದೆ. ಇವರೇನು ಉಸ್ತುವಾರಿಗಳು ಬಂದದೇನು ಕೊಡ್ತಾರಲ್ಲ, ಇದನ್ನು ನಂಬ್ಕೊಂಡು ಕುಂಟ್ರಬೇಡ್ರಿ ಅಂತ ಹೇಳ್ತೀನಿ ನಾನು ಅಮಿತ್ ಶಾರಿಗೆ, ನರೇಂದ್ರ ಮೋದಿ. ಇದು ಮಹಾಭ್ರಷ್ಟ ಕುಟುಂಬದ. ಇದು ಹೋಗಲಿಲ್ಲ ಅಂದ್ರೆ BJP ಬರೋದಿಲ್ಲ ಕರ್ನಾಟಕದಾಗ. ಎಂದೂ ಯಡಿಯೂರಪ್ಪಗೆ ಮೆಜಾರಿಟಿ ಕೊಟ್ಟಿಲ್ಲ ಕರ್ನಾಟಕದಾಗ. 104-3 ಹಿಂಗೆ ಕೊಟ್ಟಾರ. ಅಂದ್ರೆ ಇವನಿಂದಲೇ, ಯಡಿಯೂರಪ್ಪನಿಂದಲೇ ಬೆಳಕು ಬಿದ್ದೈತೆ ಎಂದು. ಈಗ ಒಂದು ಕಾರ್ಯಕ್ರಮ ಮಾಡೋರ್ದಾರ, ಹುಟ್ಟು ಹಬ್ಬ ಅಲ್ಲಿ ಚಿತ್ರದುರ್ಗ ದಾವಣಗೆರೆ. ಎದಕ್ಕೆ ಗುರ್ತೈತೆ ನನ್ನ ಶಕ್ತಿ ಏನಾಗಿದೆ, ನಾನು ನಮ್ಮ ಮಗಗೆ ಮುಖ್ಯಮಂತ್ರಿ ಘೋಷಣೆ ಮಾಡೋದಿದ್ರೆ ನಾನು ವಿರುದ್ಧ ಮಾಡ್ತೀನಂತ. ಯಡಿಯೂರಪ್ಪಂದು ಯಾವಾಗ ಜನ್ಮ ದಿವಸ ಮಾಡ್ತಾರಲ್ಲ, ದಾವಣಗೆರೆ ಮಾಡಲಿ ಚಿತ್ರದುರ್ಗ ಮಾಡಲಿ, 1 ವಾರದ ನಂತರ ನಾವು ಹಿಂದೂ ಸಮಾವೇಶ ಮಾಡ್ತೀವಿ ಅದೇ ಜಾಗದಾಗ. ಅವ್ರು ಎಲ್ಲಿ ಮಾಡಿರ್ತಾರೆ, ದಾವಣಗೆರೆ ಮಾಡಿದ್ರೆ ದಾವಣಗೆರೆ ಚಿತ್ರ ಮಾಡಿ ಅವರು 100 ಪಟ್ಟು ಜನ ಸೇರಿಸ್ತೀವಿ, 25 ಲಕ್ಷ ಜನ ಸೇರಿಸ್ತೀವಿ. ಯಡಿಯೂರಪ್ಪ ಲಿಂಗಾಯತ ಅತ್ತೇನು ಹೇಳ್ಕೊತಾನೆ, ಲಿಂಗಾಯತರು ಯಾರಿಲ್ಲ ಅವ್ನ ಬಲ್ಲಿ. 1-2-3 ಸ್ವಾಮಿಗಳು ಅದಾವು. ಪೇಮೆಂಟ್ ಆದ್ಕೊಳ್ಳಿ ಅವ್ರು ಬಂದು ಯಡಿಯೂರಪ್ಪಗೆ ಮಾಡದಿದ್ದರೆ ಸ್ವಾಮಿಗಳೆಲ್ಲ ಉಗ್ರ ಹೋರಾಟ ಮಾಡ್ತೀವಿ. ಒಂದು ಮೊಣಕೋ ಪ್ಯಾಕೆಟ್ ಕೊಡ್ತಾನೆ, ಒಂದು ಗೋಡಂಬಿ ಕೊಡ್ತಾನೆ, ಒಂದು 11,000 ರೂಪಾಯಿ ಕೊಟ್ಕೊಳ್ಳಿ. ಸಣ್ಣ ಸ್ವಾಮಿಗಳು ಹೋಗ್ತಾವೆ, 11 ಲಕ್ಷ ಕೊಟ್ಟು ದೊಡ್ಡ ಸ್ವಾಮಿಗಳು ಹೋಗ್ತಾವೆ. ಹೋಗಿ ಆಶೀರ್ವಾದ ಆಶೀರ್ವಾದ. ಇವ್ರ ಮನ್ಯಾಗ ಅದಾವ ಓಟ. ಇವ್ರ ಭಕ್ತರಲ್ಲ, ಇವ್ರು ದಿನ ಚಾಪಿ ಹಾಸೋರು, ಮ್ಯಾಗ ಲಿಂಗ ಪೂಜೆ ಏನಿದು ಕೊಡ್ತಾರಲ್ಲ ಮೆಟೀರಿಯಲ್, ನೀರು ತಂದು ಕುಡಿದು ಹೂತು, ಅವ್ರ ಸಹಿತ ಇವ್ರ ಮಾತು ಕೇಳೋದಿಲ್ಲ. ಇಂಥ ಸ್ವಾಮಿಗಳನ್ನ ಹಿಡ್ಕೊಂಡು ಅವ್ರ ಕಡೆಯಿಂದ ಮೋದಿಯವರಿಗೆ, ಅಮಿತ್ ಶಾಗೆ ಫೋನ್ ಮಾಡಿಸೋದು. ಯಡಿಯೂರಪ್ಪನವ್ರನ್ನ ಬಿಟ್ಟರೆ ಹುಷಾರ್, BJP ನಾಶ ಮಾಡ್ತೀವಿ ಅಂತ ಅವ್ರು ಹೇಳ್ತಾರಲ್ಲ. ಅವ್ರ ಕೈಗೇನೂ ಇಲ್ಲ. ಆ ಜನ್ಮ ದಿವಸ ಆಚರಣೆ ಮಾಡ್ತಾರಲ್ಲ, 1 ವಾರ ನಮ್ಮ ಶಕ್ತಿ ಪ್ರದರ್ಶನ, ಹಿಂದೂ ಶಕ್ತಿ ಪ್ರದರ್ಶನ.